ನಮಸ್ಕಾರ ಪ್ರಿಯ ರೈತ ಬಾಂಧವರು, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಜಾವಾ ಸಿ ಗುಂಬ್ಳ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾಧವ ರೈತರನ್ನ ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಅಣ್ಣ. ಜಾವಾ ಕಂಪ್ನಿ ತುಂಬ ಚೆನ್ನಾಗದೆ. ನಾನು 2025ರಲ್ಲಿ ಸೆಪ್ಟೆಂಬರು 16ನೇ ತಾರೀಕು ಕಟಾವು ಮಾಡಿದೆ ಅಣ್ಣ. ತುಂಬ ಚೆನ್ನಾಗಿ ಬಂದಿದೆ. ಅಡಿಕೆ ನೆರಳಲ್ಲಿವೆ. ಒಂದು ಎಕರೆಗೆ 11 ಟನ್ ಬಂದಿತ್ತು. ಭಾರಿ ಚೆನ್ನಾಗಿ ಬರ್ತದೆ. ಆಮೇಲೆ ತೂಕದಲ್ಲಿ ಪ್ರತಿಯೊಂದು ಕಾಯಿ ಬಿಡೋದ್ರಲ್ಲಿ ಎಲ್ಲ ಭಾರಿ ಚೆನ್ನಾಗೈತೆ ಜಾವಾ ಕಂಪ್ನಿ. ಅಂದರೆ ಈಗ ನೀವು ಬೆಳೆದಿರಲ್ಲ, ಎಷ್ಟು ಟನ್ ಬಂತಣ್ಣ? ಎಷ್ಟು ಎಕರೆಗೆ ಬಂತು? ಒಂದು ಎಕರೆಗೆ 11 ಟನ್ ಬಂತು. 22 ಟನ್ ಬಂತು ನಮ್ದು 2 ಎಕರೆ ಜಮೀನಲ್ಲಿ. ಭಾರಿ ಚೆನ್ನಾಗಿ ಬಂದಿದೆ. ಪುನಃ ಅದೇ ಜಾವಾ ಪುನಃ ಹಾಕ್ತೆ. ಅದು ತೆಗೆದಾದ್ಮೇಲೆ 15 ಟನ್ ಬಂತು ನಮಗೆ. 15 ಟನ್ ಬಂತು. ಎಷ್ಟು ಎಕರೆಗೆ ಅಣ್ಣ? 2 ಎಕರೆಗೆ. 2 ಎಕರೆಯಿಂದ ಬೆಳೆ ರಿಟರ್ನ್ ಅದಕ್ಕೆ ಟೈಮ್ನೇ ಕೊಡ್ಲಿಲ್ಲ, ಗ್ಯಾಪೇ ಕೊಡ್ಲಿಲ್ಲ. ಹಾಗೆ ಮಾಡಿದ್ರೆ ಅಣ್ಣ ಅದು ಅಂಬೆಲ್ಲ ರೋಟ್ರಿ ಹೊಡಿಸಿ ಪುನಃ ಹಿಂದ್ಗಡೆಲೆ ನಾಟಿ ಮಾಡಿದೆ. 15 ಟನ್ ಬಂತು ಅಣ್ಣ. ಈಗ ಒಟ್ಟಾರೆ ರೈತರಿಗೆ ಏನು ಹೇಳಿ ಇಚ್ಛಿಸ್ತೀರಣ್ಣ ಜಾವಾ ಕುಂಬಳದ ಬಗ್ಗೆ? ಭಾರಿ ಚೆನ್ನಾಗೈತೆ ಜಾವಾ ಕುಂಬಳ. ಎಲ್ಲರೂ ಹಾಕ್ಬೋದು, ಎಲ್ಲ ತಾಲೂಕಿನಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಹಾಕ್ಬೋದು ಅಣ್ಣ. ಕೊನೆಯದಾಗಿ ಮತ್ತೆ ನಿಮ್ಮ ಹೆಸರು, ನಿಮ್ಮ ಯಾವ ಊರು, ಯಾವ ತಾಲೂಕು? ಮಿರ್ಲೆ, ಕೇರ್ನಗರ ತಾಲೂಕು, ಮಿರ್ಲೆ, ಮೈಸೂರು ಜಿಲ್ಲೆ. ನಾವು ಮಿರ್ಲೆಲೆ ವಾಸವಾಗಿರೋದು. ನಮ್ಮ ಜಮೀನೆಲ್ಲ ಮಿರ್ಲೆಲೆ ಇರೋದು. ಒಟ್ಟಾರೆ ರೈತರು ಅಣ್ಣ ಜಾವಾ ಕುಂಬಳ ಹಾಕಿ ಅತಿ ಹೆಚ್ಚು ಲಾಭ ಮಾಡ್ಬೋದಣ್ಣ? ಲಾಭ ಮಾಡ್ಬೋದು, ಖಂಡಿತವಾಗ್ಲೂ. ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ಜಾವಾ ಸಿ ಗುಂಬಳ ಹಾಕಿ ಅತಿ ಹೆಚ್ಚಾಗಿ ಲಾಭ ಮಾಡ್ಬೋದು. ಏನೆಂದರೆ ನಮ್ಮ ಜಾವಾ ಸಿ ಗುಂಬಳ ಬಂದು ಹೈ ಈಲ್ಡಿಂಗ್ ವೆರೈಟಿ. ಧನ್ಯವಾದ.